ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕ್ರಾಸ್ ಪೀಸ್ ಕಟಿಂಗ್ ಮಾಡೋದು ಹೇಗೆ ಅಂತ ಮತ್ತೊಂದು ಬ್ಲೌಸನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ. ನೋಡಿ ಫ್ರೆಂಡ್ಸ್, ಇದು ಆಲ್ರೆಡಿ ಕ್ರಾಸ್ ಪೀಸ್ ಕಟಿಂಗಿಂದೇ ಬ್ಲೌಸ್. ಈ ಬ್ಲೌಸ್ನೇ ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಲಿ ಅಂತೇಳಿ. ಇದು ನೋಡಿ, ಕ್ರಾಸ್ ಪೀಸು ಅಂದರೆ ಫ್ರಂಟು ಕ್ರಾಸ್ ಪೀಸ್ ಕಟ್ ಮಾಡಿ ಕಪ್ಸ್ ಹತ್ರ ಇಟ್ಟಿರ್ತೀವಿ. ಈ ಬ್ಲೌಸಿಂದು ಹೇಗೆ ಕಟ್ ಮಾಡೋದು, ಸ್ಟಿಚ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಹೀಗಿರುತ್ತೆ ಫ್ರಂಟ್. ಹೀಗೆ ಹೇಳಿದ್ರೆ ಹೀಗೆ ಬರುತ್ತೆ. ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೂರುತ್ತೆ. ಹಾಗಾಗಿ ಸ್ವಲ್ಪ ಜನ ಕೇಳ್ತಾರೆ ಕ್ರಾಸ್ ಪೀಸ್ ಬೇಕು ನಮಗೆ ಅಂಥೇಳಿ. ಅದಕ್ಕೋಸ್ಕರ ಇದು ನಿಮ್ಗೆ ಅನುಕೂಲ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ನಾನು ಕಟ್ ಮಾಡೋದು ಎಲ್ಲ ಸ್ಟಿಚ್ ಮಾಡೋದೆಲ್ಲ ತೋರಿಸ್ತೀನಿ. ಇದು ಅಳತೆ ಬ್ಲೌಸು ಆಲ್ರೆಡಿ. ಈಗ ನೋಡಿ, ನಾನು 1 ಮೀಟ್ರ್ ಬಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಕ್ರಾಸ್ ಪೀಸ್ ಇರೋದ್ರಿಂದ ಸ್ವಲ್ಪ ಬಟ್ಟೆನೂ ಜಾಸ್ತಿ ಬೇಕಾಗುತ್ತೆ. ಅವರು 1 ಮೀಟ್ರ್ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಗುರ್ತು ಹಾಕಿ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನಾವು ಹಿಂದ್ಗಡೆ ಬೆನ್ನಿಂದು ಅಳತೆ ತಗೊಂಡು ಕಟ್ ಮಾಡ್ತೀನಿ. ಇದು ಯಾಕೆ ತೆಗಿಬೇಕು ಅಂದರೆ, ಹಿಂದ್ಗಡೆ ಈ ಕೂಳೆ ಸೇರಿಸ್ಬಿಟ್ಟು ಅಳತೆ ತಗೊಳ್ಳೋಣ. ಇದು ಹಿಂದ್ಗಡೆ ಬೆನ್ನು ಮಾರ್ಜಿನ್ನು ಸೇರಿಸಿ ನಾನೆಲ್ಲ ಅಳತೆ ತಗೊತಾ ಇದ್ದೀನಿ. 23 ಇದೆ. ಉದ್ದ 13.5 ಇದೆ ಬೆನ್ನುದ್ದ. ನೋಡಿ, ಈಗ ನಾನು 23.5 11.5 ತಗೊತೀನಿ. ಹಿಂದ್ಗಡೆ ಬೆನ್ನು ಸುತ್ತಳತೆ, ಮೈ ಸುತ್ತಳತೆ 11.5 ತಗೊತೀನಿ. ನೋಡಿ, ಇದಕ್ಕೆ ಸಿಂಗಲ್ ಪೀಸ್ನೇ ನಾವು ಕಟ್ ಮಾಡ್ಕೊಬೇಕಾಗತ್ತೆ. ಹಂಗಾಗಿ ನೀವು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ನೋಡಿ, 11.5, ಇಲ್ಲೂ 11.5, ಇಲ್ಲೂ 11.5. ಈಗ 13.5 ಬೆನ್ನು ಉದ್ದ ಇರೋದ್ರಿಂದ ಅದಕ್ಕೆ ನಾವು ಸ್ಟಿಚ್ಗೆಲ್ಲ ಸೇರಿಸಿ 14.5 ತಗೊತೀನಿ. ಇದಕ್ಕೆ ಹಿಂದ್ಗಡೆ ಬೆನ್ನಿಗೆ ಪಟ್ಟಿ ಕಟ್ಕೊಳ್ಳೋದು ಹೊಲಿಬೇಕಾದ್ರೆ. 13.5 ಇರೋದು, ನಾನು 1 ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಗೆ ತೊಗೊಂಡಿದ್ದೀನಿ. ನೋಡಿ, ಮಾರ್ಕ್ ಹಾಕಿದ್ದೀನಿ 13.5, 14.5. ಒಂದೇ ಸಮ ಇಟ್ಕೊಂಡು 14.5ನ ನೋಡಿ ಹೀಗೆ ಗುರ್ತು ಹಾಕೊಂಬೇಡಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ಪೆನ್ಸಿಲಲ್ಲಿ ಒಂದ್ಸತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಾ? ಈಗ ನಾವು ಹಿಂದ್ಗಡೆ ಕೊರಳನ್ನು ನೆಕ್ ಅಳತೆ ತೊಗೊಂಬಿಡೋಣ. ಈ ಅಳತೆ ಬ್ಲೌಸಲ್ಲೇ ಹೀಗೆ ಇಟ್ಕೊಂಡ್ಬಿಟ್ಟು ಗುರ್ತು ಹಾಕ್ಕೊಂಬಿಟ್ರೆ ಎಷ್ಟು ಅವ್ರದ್ದು ಡೀಪ್ ಇದೆ ನೆಕ್ಕಿಂದು ಅಂತ ಗೊತ್ತಾಗ್ಬಿಡತ್ತೆ. ನೋಡಿ, ಮತ್ತು ಭುಜನೂ ಅಷ್ಟೇ ಈ ಅಳತೆ ಬ್ಲೌಸೇ ಇರುತ್ತಲ್ವ, ಅದರಲ್ಲೇ ಈಗ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. 3 ಕಾಲು, ಅಲ್ಲಿಗೆ 5 ಕಾಲು, ಒಟ್ಟು 5 ಕಾಲಿದೆ. ನೋಡಿ, ಇಲ್ಲಿ 2 ಇಂಚಿದೆ, ಇಲ್ಲಿ 5 ಕಾಲಿದೆ. ನೆಕ್ಕೋಗು ಬಾಕ್ಸ್ ಹಾಕಂತ ಇದ್ದೀನಿ. ಈಗ ನಾವು ಆರ್ಮೂಲ್ ಇಳಿಸ್ಕೊಳ್ಳೋದಾದರೆ 5.5 ಇಳಿಸ್ಕೊಂಡ್ರೆ ಸಾಕು. ಒಂದು ಬಾಕ್ಸ್ ಹಾಕೊಂಬಿಡೋಣ. 14.5, ಇದು 5.5. ಮತ್ತು ಇಲ್ಲಿಂದ ಕರೆಕ್ಟಾಗಿ 5 ಕಾಲೇ ಬರಬೇಕು. ನೋಡ್ಕೊಳ್ಳಿ, ಅದೊಂದು ಸ್ವಲ್ಪ ವ್ಯತ್ಯಾಸ ಇದ್ದರೆ ಸರಿ ಮಾಡ್ಕೊಳ್ಳಿ ಬಾಕ್ಸ್ ಹಾಕ್ಕೊಂಡು. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿಂದ ಇಲ್ಲಿಗೆ
1/4 ಇಂಚ್ ಗುರ್ತು ಹಾಕಬೇಡಿ, 1/4. ಈಗ ಹೀಗೆ ಮಾರ್ಕ್ ಹಾಕ್ಕೊಂಡ್ರೆ ಇದು ಕಂಕ್ಲು ಶೇಪು, ನೆಕ್ಕು, ಕೊರಳು ನೆಕ್ಕು. ಕಟ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ 1/4, ಇಲ್ಲಿಂದ ನಾವು ಕೊರಳನ್ನ 5.25 ಇಟ್ಕೊಂಡಿದ್ದೀನಿ. ಇದು 7.25 ಇದೆ, ಇದು 2 ಇಂಚಿದೆ, ಇದು 2 ಇಂಚು, ಭುಜ 3.25, ಒಟ್ಟು 5.25. ಅಂಥೇಳಿ ನೋಡಿ ಹೀಗಿರುತ್ತಲ್ವ. ಈಗ ನಾವು ಹಿಂಗೆ ಕ್ರಾಸ್ ಪೀಸೇ ತೊಗೊಬೇಕು. ಈಗ ನಮ್ಮ ಮಾಮೂಲಿ ಬ್ಲೌಸ್ ಆದರೆ ನಾವು ನೇರವಾಗಿ ತಗೊತೀವಿ. ಇದು ಕ್ರಾಸ್ ಕಟ್ಟಿಂಗ್ ಇರೋದ್ರಿಂದ ನಾವು ಈ ಥರನೇ ಹೀಗೆ ಕ್ರಾಸಾಗಿ ಕಟ್ ಮಾಡ್ತೀವಿ. ನೋಡಿ ಹೀಗೆ ಹೇಳಿದ್ರೆ ಹೀಗೆ ಬರಬೇಕು, ಹೀಗೆ ಹೇಳಿದ್ರೆ ಹೀಗೆ ಬರುತ್ತೆ. ಉದ್ದ ಪೀಸ್ ಅಂತಂದರೆ ಹೀಗೆ ನೇರ, ಇದು ಅಡ್ಡ ಪೀಸು, ಇದು ಕ್ರಾಸು. ಹೀಗೆ ನೋಡಿ, ಹೀಗೆ ನೋಡಿ. ಈಗೆಲ್ಲ ಈಗ ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ತೀನಿ ನೋಡಿ ಮುಂದ್ಗಡೆ ಎಷ್ಟಿರುತ್ತೆ ಅಂಥೇಳಿ. ಈಗ ಮುಂದ್ಗಡೆ ಫ್ರಂಟು ನೋಡಿ, ಇಲ್ಲಿ 11.25 ಈಗ ನೋಡಿ ಇಲ್ಲಿ 13.25 ಬೆನ್ನು ಎಷ್ಟಿದೆ, 13.25 ಇದೆಯಲ್ವಾ. ನಾವು ಕ್ರಾಸ್ ಪೀಸ್ ಇಡೋವಷ್ಟೊತ್ತಿಗೂ ಅವ್ರದ್ದು ಮೆಜರ್ಮೆಂಟು ಹೀಗೆ ಎಳೆದಿಟ್ಕೊಂಡು ನೋಡಿಬಿಟ್ರೆ ಗೊತ್ತಾಗುತ್ತೆ ನೋಡಿ. 13 ಇದೆ ಮುಂದ್ಗಡೆ. ಈಗ ನಾವು 13 ಇಡೋಣ. 13.25 ಇದೆ ಹಿಂದ್ಗಡೆ ಬೆನ್ನು. ಒಂದು ಅರ್ಧ ಇಂಚ್ ಕಮ್ಮಿ ಮಾಡಿದ್ರೆ ಸಾಕು. ಫ್ರಂಟು ಒಂದು ಅರ್ಧ ಇಂಚ್ ಕಮ್ಮಿ ಮಾಡಿಬಿಟ್ಟು ನಾವು 13 ಇಟ್ಕೊಳ್ಳೋಣ ಕ್ರಾಸ್ ಪೀಸು. ನಾವು ಯಾವಾಗಲೂ ಕ್ರಾಸ್ ಪೀಸ್ ಇಡಬೇಕಾದ್ರೆ ಹೀಗೆ ಇಡಬೇಕು ನೋಡಿರಿ. ನಾನು ಆಲ್ರೆಡಿ ನಿಮಗೆ ಅಷ್ಟು ಅನುಮಾನ ಆದರೆ ನೀವು ಈ ಥರ ಒಂದು ಪೇಪರ್ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ಸುಲಭವಾಗಿ ಕಟ್ಟಿಂಗು ನಾವು ಮಾಡ್ಕೊಬೋದು. ಇದ್ರ ಮೇಲೆ ಹೀಗೆ ಇಟ್ಕೊಂಡ್ಬಿಟ್ಟು ಗುರ್ತು ಹಾಕ್ಕೊಂಡ್ಬಿಡ್ಬೋದು. ಹೀಗೆ ನೋಡಿ, ಹೀಗೆ ನಾನು ಆಲ್ರೆಡಿ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೇಪರು. ನಿಮಗೆ ಗೊತ್ತಾಗಲ್ಲ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ನಿಮಗೆ ಅನುಮಾನ ಆದರೆ ಒಂದು ಪೇಪರಲ್ಲಿ ಅವ್ರದ್ದು ಮೆಜರ್ಮೆಂಟ್ ಏನಿರುತ್ತೆ ಅದನ್ನು ನಾವು ಪೇಪರಲ್ಲಿ ಕಟ್ ಮಾಡ್ಕೊಂಬಿಟ್ಟು ಇದ್ರ ಮೇಲೆ ಬಟ್ಟೆ ಮೇಲೆ ಹೀಗೆ ಕ್ರಾಸಾಗಿ ಇಟ್ಕೊಂಡ್ಬಿಟ್ಟು ಹಿಂಗೆ ಗುರ್ತು ಹಾಕಿ ಆಮೇಲೆ ನೀವು ಬೇಕಾದರೆ ಒಂದು ಕಟ್ಟಿಂಗ್ ಮಾಡಿಬಿಡ್ಬೋದು. ಸುಲಭ ಆಗುತ್ತೆ ನಿಮಗೆ. ನನಗೆ ಇದ್ರ ಮೇಲೆ ಹೇಗೆ ಕಟ್ ಮಾಡಬೇಕು ಅನ್ನೋದು ತೋರಿಸ್ತೀನಿ, ಅಳತೆ ಹೇಗೆ ಇಟ್ಕೊಬೇಕು ಅನ್ನೋದು. ಇದು ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನು ತೋರಿಸಿದ್ದೀನಿ ಅಷ್ಟೇ. ನೋಡಿ ಹೀಗೆ ಇಟ್ಕೊಂಡು ಕಟ್. ಅದರಲ್ಲೇ ನಾವು ಮಾಮೂಲಿ ಹೇಗೆ ಉದ್ದ ತೊಗೊತೀವಲ್ಲ ಹಾಗೆ 11.25 ಅಗಲ ತೊಗೊಂಬಿಟ್ಟು ಮೈ ಸುತ್ತಳತೆ ಉದ್ದ 13 ಇಂಚಿಗೆ ತೊಗೊಂಡು ಆಮೇಲೆ ಮತ್ತೆ ಇನ್ನು ಇಲ್ಲಿ 5.25 ತೊಗೊಂಡು ಇಲ್ಲಿ 2 ಇಂಚು, ಇಲ್ಲಿ 3.25, ಇಲ್ಲಿ 5.25 ಮತ್ತು ಇಲ್ಲಿ 1 ಇಂಚು ಮೇಲ್ಗಡೆ ಶೇಪ್ ಕೊಡ್ಕೊಳ್ಳೋಕ್ಕೆ ಇಳಿಸ್ಕೊಳ್ಳೋದು ಕೆಳಗಡೆ ಹೀಗೆ 1 ಇಂಚು ಇಲ್ಲಿ ಶೇಪ್ ಕೊಟ್ಕೊಂಡ್ಬಿಟ್ಟು ಈ ಥರ ಗುರ್ತು ಹಾಕ್ಕೊಂಡು ಪೇಪರನ್ನು ಕಟ್ ಮಾಡಿಕೊಂಡು ಕ್ರಾಸ್ ಪೀಸ್ ಮೇಲೆ ಹೀಗೆ ಇಟ್ಕೊಂಡು ಕಟ್ ಮಾಡೋಕ್ಕೆ ಸುಲಭ ಆಗುತ್ತೆ ಅಂತ ನಾನು ಪೇಪರ್ ಕಟ್ ಮಾಡಿ ತೋರಿಸಿದ್ದೀನಿ. ನಿಮಗೆ ಅಷ್ಟು ಕಷ್ಟ ಆದರೆ ಪೇಪರಲ್ಲೇ ಕಟ್ ಮಾಡಿಕೊಂಡು ಅದ್ರ ಕ್ರಾಸ್ ಪೀಸ್ ಮೇಲೆ ಇಟ್ಟು ಗುರ್ತು ಹಾಕ್ಕೊಂಡು ಕಟ್ ಮಾಡ್ಕೊಂಡ್ಬಿಟ್ರೆ ತುಂಬ ಸುಲಭ ಆಗುತ್ತೆ. ನೋಡಿ ಹೀಗಿತ್ತಲ್ವ. ಈಗ ನಾನು ಅಳತೆ ತೋರಿಸ್ತೀನಿ ನೋಡಿ. ಸ್ಕೇಲ್ ತೊಗೊತೀನಿ. ಸ್ಕೇಲಲ್ಲಿ ಹಿಂಗೆ ಕ್ರಾಸಾಗಿ ಮಾರ್ಕ್ ಹಾಕ್ಕೊಂಡು ಭುಜ ಎಷ್ಟಿತ್ತು 3.25, ನೆಕ್ಕು ಇಲ್ಲಿ ಹೋಗುತ್ತೆ, ಈ ಸೈಡಲ್ಲಿ ಹೋಗುತ್ತೆ. ನೀವು ಅದೇನು ತಲೆ ಕೆಡಿಸ್ಕೊಂಬೇಡಿ. ಕ್ರಾಸ್ ಪೀಸ್ ಬರೋದ್ರಿಂದ ನಾವು ಹೀಗೆ ತೊಗೊಬೇಕಾಗತ್ತೆ. ಈಗ ಉದ್ದ 13 ಇಂಚು ಸ್ಟಿಚ್ಚಿಗೂ ಎಲ್ಲ ಸೇರಿಸಿ ನಾನು 13 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಅಗಲ 11.25 ನೋಡಿ ಕರೆಕ್ಟಾಗಿ ಇಲ್ಲಿ 11.25. ಈಗೊಂದು
ಹಾಕೊಂಬಿಟ್ಟು ಮತ್ತು ಇಲ್ಲೊಂದು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಬಿಡೋಣ ಕ್ರಾಸಾಗಿ. ಮತ್ತು ಬಾಕ್ಸ್ ಹಾಕೊಂಬಿಟ್ಟಿದ್ದೀನಿ ನೋಡಿ. ಈಗ ಇನ್ನೊಂದು ಸರಿ ತೋರಿಸ್ತೀನಿ. 13 ಇಂಚು. ಮತ್ತು ಮಾಮೂಲಿ ಇವಾಗ ಹೇಗೆ ಇದು ಮಾಡ್ತೀವಿ, 1 ಇಂಚು ಮೇಲೆ ಮಾರ್ಜಿನಿಗೆ ಶೇಪಿಗೆ 1 ಇಂಚ್ ಮಾಡ್ಕೊಂಡು ಹೀಗೆ ಶೇಪ್ ಕೊಟ್ಕೊಳ್ಳೋದು ಮುಂದ್ಗಡೆ ಫ್ರಂಟಿಗೆ. ಇದು ನೆಕ್ಕು 2 ಇಂಚು. ಇದು ನೆಕ್ ಕೊರಳು ಕಂಕಳು. ಇದು ಕಂಕಳು ಶೇಪು, ಇದು ಕೊರಳು, ಮತ್ತು ಮುಂದ್ಗಡೆ ಇದು ಫ್ರಂಟು. ಈಗ ಕಟ್ ಮಾಡಿ ತೋರಿಸ್ತೀನಿ. ಇದು ಅಷ್ಟೇ 5.5 ಇದೆ ನೋಡಿ. ಬಾಕ್ಸ್ ಗೊತ್ತಾಗಲ್ಲ ಅಂದರೆ ಹಿಂಗೆ ಬಾಕ್ಸ್ ಹಾಕೊಂಬಿಟ್ಟು ನೋಡಿ, ಮುಂದ್ಗಡೆ ಒಂದು ಸ್ವಲ್ಪ ಹೀಗೆ ಒಂದು ಅರ್ಧ ಇಂಚು ಈ ಮಾರ್ಜಿನಿಂದ ಹೊರಗಡೆ ಬಂದು ಗುರ್ತು ಹಾಕಿ ಹೀಗೆ ಮತ್ತೆ ಈ ಬಾಕ್ಸ್ ಒಳಗೆ ಈಗ ಗುರ್ತು ಹಾಕ್ಬಿಟ್ರೆ ಆಯಿತು. ಈಗ ನಾನು ಕಟ್ ಮಾಡ್ತೀನಿ. ಒಟ್ಟು 13 ಇಂಚಿದು. ಇಲ್ಲಿ 6.5 ಇದೆ, ಇಲ್ಲಿ 5.5 ಇದೆ. ಇಲ್ಲಿ 1 ಇಂಚು ನಾವು ಗುರ್ತು ಹಾಕ್ಕೊಳ್ಳೋಕ್ಕೆ, ಶೇಪ್ ಕೊಟ್ಕೊಳ್ಳೋಕ್ಕೆ. ಇದು 3.25, ಇದು 2 ಇಂಚು ನೆಕ್ಕು 2 ಇಂಚು ತೊಗೊಂಡಿದ್ದೀನಿ. ಈಗ ನೋಡಿ ಹೀಗೆ ಕ್ರಾಸಾಗೆ ಕಟ್ ಮಾಡ್ತಾಯಿದ್ದೀನಿ. ಇದು ಕ್ರಾಸ್ ಪೀಸ್ ಇರೋದ್ರಿಂದ ನಾವು ನೇರ ಇಟ್ಟಿಲ್ಲ, ಕ್ರಾಸಾಗಿ ಇಟ್ಟಿದ್ದೀನಿ. ನಿಮಗೆ ಅರ್ಥ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಪೀಸ್ ಈಗ ತಗೊಂಬಿಟ್ರೆ ನಿಮ್ಗೆ ಸುಲಭ ಆಗುತ್ತೆ. ಇನ್ನೊಂದು ಪೀಸನ್ನ ಮತ್ತು ಅದೇ ಥರ ಹೀಗೆ ಕ್ರಾಸ್ ಪೀಸ್ ಹೀಗೆ ಇಟ್ಕೊಂಬಿಟ್ಟು ಕಟ್ ಮಾಡಿಬಿಟ್ರೆ ಆಯಿತು ನೋಡಿ. ಈಗ ಉಲ್ಟಾ ಸೀದಾ ನೋಡ್ಕೊಂಬಿಟ್ಟು ಸೀದಾ ಇರೋ ಕಡೆ ಹೀಗೆ ಮಡಚಿ ನನಗೆ ಈ ಪೀಸನ್ನೇ ಮತ್ತೆ ಇದ್ರ ಮೇಲೆ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಸುಲಭವಾಗಿ. ಇದು ಈ ಕಡೆದು ಸ್ಲೀವ್ಸಿಗೆ. ಪಟ್ಟಿಯೆಲ್ಲ ಮಾಮೂಲಿ. ಇದು ಮಾಮೂಲಿ ಸ್ಲೀವ್ಸು. ಇನ್ನೊಂದು ಕಡೆ ಇರುತ್ತಲ್ಲ ಲಾಸ್ಟಿಗೆ, ಇದು ಮಾತ್ರ ಕ್ರಾಸ್ ಪೀಸ್ ಏನಿಲ್ಲ. ನಾವು ಎಲ್ಲ ಮಾಮೂಲಿ ಬ್ಲೌಸಿಗೆ ಹಾಗೆ ತೆಗಿತೀವೋ ಅದೇ ಥರನ ಕಟ್ ಮಾಡೋದು, ಅದೇ ಥರ ಕಟ್ ಮಾಡ್ತೀವಿ. ಇದು ನೋಡಿ ಸ್ಲೀವ್ಸು 8 ಕಾಲಿದೆ ಉದ್ದ. ಎಂಟು ಕಾಲಿದೆ. ಈಗ ನೋಡಿ ಇದು ಅಗಲ ಹತ್ತಿದೆ, ಜಾಸ್ತಿ ಆಗುತ್ತೆ. ಒಂದು 9.5 ಎಲ್ಲ ಸಾಕು. 9.5 ಬಂತು. ಈ ಕೈನ ಈಗ ಫೋಲ್ಡ್ ಮಾಡಿ ತೆಗೆದು ಈಗ ಮಾರ್ಜಿನ್ ಇದರಲ್ಲೇ ಮಾರ್ಕ್ ಹಾಕೊಂಬಿಡಿ. ಹಂಗೆ 8 ಕಾಲು ಸ್ಟಿಚ್ಚಿಗೆಲ್ಲ ಸೇರಿಸಿ 9 ಕಾಲು 10 ಕಾಲು ಒಟ್ಟು 10 ಕಾಲು ಇಟ್ಕೊತೀನಿ. ಮಡಚ್ಲಿಕ್ಕೂ ಬೇಕಲ್ಲ, ಅದಕ್ಕೂ ಎಲ್ಲ ಒಟ್ಟಿಗೆ ಸೇರಿಸಿ 10 ಕಾಲು ಇಟ್ಟಿದ್ದೀನಿ. ಈಗ ಇಲ್ಲೂ 10 ಕಾಲು ಬಾಕ್ಸ್ ಹಾಕ್ಕೊತೀನಿ. ಇಲ್ಲೂ ನೋಡಿ ಬಾಕ್ಸು, ಈಗ ಬಾಕ್ಸ್ ಹಾಕ್ಕೊಂಬಿಟ್ರೆ ಗೊತ್ತಾಗತ್ತೆ ನಿಮಗೆ. 10 ಕಾಲು ಹೀಗೆ ಮಾರ್ಕ್ ಮಾಡಿಕೊಂಡು ಮಾಮೂಲಿ ಪ್ಲೈನ್ ಬ್ಲೌಸ್ಗಳಿಗೆಲ್ಲ ಸ್ಲೀವ್ಸಿಗೆಲ್ಲ 3.5 ಇಳಿಸ್ಕೊಂಡ್ರೆ ಸಾಕು. ಅದೊಂದು ನೆನ್ಪಿಟ್ಕೊಬೇಕು. ಇಲ್ಲಿ ನಾವು ಇಳಿಸ್ಬೇಕಾದ್ರೆ ಮಾರ್ಕ್ ಹಾಕೋಕ್ಕೆ 3.5 ಹೀಗೆ ಮಾರ್ಕ್ ಮಾಡಿಕೊಂಡು ಹೀಗೆ ಕ್ರಾಸಾಗಿ ಇದು ಮಾಡಿ ನೋಡಿ.
ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಪ್ಲೈನ್ ಬ್ಲೌಸ್, ಸ್ಲೀವ್ಸು. ಮತ್ತು ಪಟ್ಟಿ ಎಲ್ಲ ಕಟ್ ಮಾಡ್ಕೊಳ್ಳೋ. ಈ ಬಟ್ಟೆಯಲ್ಲಿ ಪಟ್ಟಿ ಎಲ್ಲ ತಗೊಳ್ಳೋದು, ಕ್ರಾಸ್ ಪೀಸ್ ಎಲ್ಲ ತಗೊಂಡು ಡಿವೈಡ್ ಮಾಡಿ, ಲೈನಿಂಗ್ ಬಟ್ಟೆ ಎಲ್ಲ ಇದು ಲೈನಿಂಗ್ ಬಟ್ಟೆ ಎಲ್ಲ ಇಟ್ಟು ಕಟ್ ಮಾಡಿ ನಿಮಗೆ ಸ್ಟಿಚ್ ಮಾಡೋದು ತೋರಿಸ್ತೀನಿ. ಸಾಕಲ್ಲ? ನಾನು ಇವಾಗ ಲೈನಿಂಗ್ ಪೀಸ್ ಮೇಲೂ ಹೇಗೆ ಇಟ್ಟು ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಕಟ್ಟಿಂಗ್ ಮಾಡಿದ್ದ ನಾನು ಲೈನಿಂಗ್ ಬಟ್ಟೆ ಮೇಲೆ ಹೀಗಿಟ್ಟಿದ್ದೀನಿ ನೋಡಿ. ಆಲ್ರೆಡಿ ಕಟ್ ಮಾಡಿದ್ದನ್ನು ಬಟ್ಟೆ ಮೇಲೆ ಇಟ್ಟಿದ್ದೀನಿ. ಇದನ್ನೇನು ಅಳತೆ ಮಾಡೋದು ಬೇಡ, ಇದನ್ನೇ ಅಳತೆನ ಲೈನಿಂಗ್ ಬಟ್ಟೆ ಮೇಲೆ ಇಟ್ಟಿದ್ದೀನಿ. ಇದನ್ನು ಆಲ್ರೆಡಿ ಕಟ್ ಮಾಡಿರೋದಲ್ವಾ, ಕಟ್ ಮಾಡಿರೋದೇ ಹೀಗಿಟ್ಬಿಟ್ಟು ಕಟ್ ಮಾಡಿಬಿಟ್ರೆ ಸುಲಭ ಆಗುತ್ತೆ. ಈಗ ನೋಡಿ ಕಟ್ ಮಾಡ್ತೀನಿ ನಾನು. ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಕಟ್ಟಿ ಇದು ಹೊಲಿಯೋದು ಸ್ಟಿಚ್ಚು. ಈ ಥರ ನಾವು ಹೊಲಿದ್ರೆ ಒಳ್ಳೆ ಹಿಂದ್ಗಡೆ ಬೆನ್ನು ಸ್ಟಿಪ್ಪಾಗಿ ಕೂರುತ್ತೆ. ಈಗ ನೋಡಿ ಈ ಕ್ರಾಸ್ ಪೀಸಾಗೆ ನಾವು ಕಟ್ ಮಾಡಬೇಕು. ಇದನ್ನು ಸಹ ಲೈನಿಂಗ್ ಬಟ್ಟೆನೂ ಇದು ಕ್ರಾಸ್ ಪೀಸ್ ಇದ್ದರೆ ಈ ಲೈನಿಂಗ್ ಬಟ್ಟೆನೂ ಕ್ರಾಸ್ ಪೀಸ್ ಇರಬೇಕು. ಆಮೇಲೆ ಮತ್ತೆ ನೇರ ಪೀಸ್ ಇಟ್ಬಿಟ್ರೆ ಲೈನಿಂಗ್ ಬಟ್ಟೆ ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ನಾನು ಈ ಲೈನಿಂಗ್ ಬಟ್ಟೆನೂ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಇಟ್ಕೊಂಡಿದ್ವಲ್ಲ ಅದೇ ಥರ ಇದನ್ನೂ ಅಷ್ಟೇ ಈ ಥರ ಮೂಲೆಗೆ ಇಟ್ಟು ಕಟ್ ಮಾಡಬೇಕು ನೋಡಿ. ಬಟ್ಟೆನೂ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಲೈನಿಂಗ್ ಬಟ್ಟೆನೂ. ನಾನು ಇದರಲ್ಲೇ ನಿಮಗೆ ಅಡ್ಜಸ್ಟ್ ಮಾಡಿ ಹೇಗೆ ಕಟ್ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ನೋಡಿ ಹೀಗೆ ಕ್ರಾಸಾಗಿ ಇಟ್ಕೊಂಡ್ಬಿಟ್ಟು ಕಟ್ ಮಾಡೋಣ. ಈ ಬಟ್ಟೆನ ನೋಡಿ ಹೀಗಿಟ್ಟೋದು ಗೊತ್ತಾಗ್ತಾ ಇದೆಯಲ್ಲ. ಆದಷ್ಟು ಬಟ್ಟೆ ಯಾಕೆ ಬರುತ್ತೆ ಅಂತ ನೋಡಿ ತಿರುಗಿಸಿ ಇಟ್ಕೊಂಡು ನೋಡಿ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಈಗ ಇದು ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಬರುತ್ತೆ. ಹಂಗಾಗಿ ಒಂದು ಪೀಸ್ ತೆಗೆದಾಯಿತು. ಈಗ ಇನ್ನೊಂದು ಪೀಸು ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಹೀಗೆ ಕ್ರಾಸಾಗಿ ಕಟ್ ಮಾಡಬೇಕು ಬಟ್ಟೆ, ಲೈನಿಂಗ್ ಬಟ್ಟೆ. ಇದು ಆಯಿತು. ಈಗ ಉಳಿದಿದ್ದ ಬಟ್ಟೆಯಲ್ಲಿ ನಾವು ಇನ್ನೇನು ಮಾಮೂಲಿ ಸ್ಲೀವ್ಸು ಈ ಬಟ್ಟೆನೇ ಇಟ್ಬಿಟ್ಟು ಉಳಿದಿದ್ದಕ್ಕೆ ಕಟ್ ಮಾಡೋದಷ್ಟೆ. ಏನಿದಕ್ಕೆ ಕ್ರಾಸ್ ಪೀಸು ಎಲ್ಲ ನಾನು ಹೊಲಿಬೇಕಾದ್ರೆ ಪಟ್ಟಿ ಮತ್ತೆ ಇಡಬೇಕಾದ್ರೆ ಮಾಮೂಲಿ ನಾವು ಇದಕ್ಕೇನು ಕ್ರಾಸ್ ಪೀಸ್ ಇಡೋಂಗಿಲ್ಲ. ಮಾಮೂಲಿ ಪಟ್ಟಿನೇ ಅಳತೆ ತೆಗೆದು ಎಲ್ಲ ನಾನು ಸ್ಟಿಚ್ ಮಾಡಬೇಕಾದ್ರೆ ತೋರಿಸ್ತೀನಿ.